ಸೊ ಅಲ್ಲಿಗೆ ಈಗ ಆಲ್ರೆಡಿ ಆರಂಭ ಆಗಿದೆ. ಇಲ್ಲಿ ತನಕ ನಾವೇನು ಕಾಯ್ತಾ ಇದ್ವಿ. ಹೌದು, ಬನ್ನಿ ಮಂಟಪದ ತನಕ ಬಹಳ ರಾಜಗಾಂಭೀರ್ಯದ ಹೆಜ್ಜೆ ಆಗ್ತಾರೆ. ಸಿದ್ದರಾಮಯ್ಯ ಅವರು ಅವ್ರ ಕೆಲಸ ಮುಗಿಸಿ ಹೊರಟರು. ಅಂದ್ರೆ ಈಗ ಏನು ಪುಷ್ಪಾರ್ಚನೆ ಆಯಿತು, ಯದುವೀರ್ ಅವರು ಕೂಡ ಇದ್ರು. ಇನ್ನೇನಿದ್ರು ಅಭಿಮನ್ಯುವಿನ ಟೀಮಿನ ಕೆಲಸ. ಅಲ್ಲಿ ತನಕ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನೋಡ್ತಾ ಇದ್ದೀರಿ ಆತ ಹೆಜ್ಜೆ ಅಂದ್ರೆ ಎಡಗಾಲ್ ಇಡಬೇಕಾದ್ರೆ ಅದು ಎಡಕ್ಕೆ ಬಲಕ್ ಬಾಗ್ತಾ ಇದೆ, ಬಲಗಾಲ್ ಇಡ್ಬೇಕಾದ್ರೆ ಎಡಕ್ ಬಾಗ್ತಾ ಇದೆ. ಇದೊಂದು ರೀತಿ ನೀರಿನ ಅಲೆ ಸೈಕಲ್ ಹೊಡಿಯುವಾಗ ಅಲ್ಲಾಡ್ತಿರಲ್ಲ ಹಾಗೆ. ಆಮೇಲೆ ಇದು ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ, ಒಂದು ಹೆಚ್ಚು ಒಂದು ಕಡಿಮೆ ಅಂತಲ್ಲ, ಬಲಗಾಲ್ ಹೆಚ್ಚು ಎಡಗಾಲ್ ಅಂತಲ್ಲ, ಒಂದು ಮುಂದೆ ಇದ್ರೆ ಇನ್ನೊಂದು ಹಿಂದಿರುತ್ತೆ, ಇನ್ನೊಂದು ಮುಂದೆ ಇದ್ರೆ ಇನ್ನೊಂದು ಬರುತ್ತೆ. ಅಲ್ಲ, ಬದುಕಿನಲ್ಲೂ ಕೂಡ ಗಂಡ ಹೆಚ್ಚು ಹೆಣ್ಣು ಹೆಚ್ಚು ಅಂತಲ್ಲ, ಇಬ್ರು 2 ಹೆಜ್ಜೆ ಇಟ್ಕೊಂಡು ಹೋದಾಗ್ಲೇ ಗರ್ಭಿತವಾಗಿ ಮಾತಾಡಿದ್ದು ಏನು ಅಂದ್ರೆ ಅರ್ಧನಾರೀಶ್ವರನ ಕಾನ್ಸೆಪ್ಟ್. ಈಗಿನ ಸಮಾಜ ಏನು ಪುರುಷ ಪ್ರಧಾನ ಸಮಾಜ, ಪುರುಷ ಪ್ರಧಾನ ಸಮಾಜದ ಅರ್ಥವೇ ಬೇರೆ ಇದೆ, ನಾವು ಅಂದ್ಕೊಂಡಿರೋದೇ ಬೇರೆ ಅಂತ. ಓಕೆ, ಈಗ ನೋಡಿ ಮಾವತನ ಮತ್ತು ಅಭಿಮನ್ಯುವಿನ ಒಂದು ಸಂಬಂಧ ಬಾಂಧವ್ಯ ಇದೆಯಲ್ಲ, ಅದು ನಿಂತ್ಕೋ ಅಂದ ತಕ್ಷಣ ಅಂದ್ರೆ ಕಾಲಿನ ಸನ್ನೆಲೆ ಒಂದು ಟಚ್ ಅಲ್ಲಿ ರಫ್ ಅಂತಾರೆ ಅದ್ರ ಸ್ಕಿನ್, ಬಟ್ ಅವನ ಕಾಲಿನ ಒಂದು ಸ್ಪರ್ಶದಲ್ಲಿ ಅವನಿಗೆಲ್ಲ ಗೊತ್ತಾಗ್ತಾ ಇದೆ ಎಲ್ಲಿ ನಡಿಬೇಕು, ಎಲ್ಲಿ ಇಡಬೇಕು ಅಂತ. ಕಾಲಿಂದ ಒತ್ತಿದ್ರೆ ಬ್ರೇಕ್. ಆ ಕಡೆ ಈ ಕಡೆ ಕುಮ್ಕಿ ಆನೆಗಳು ಅಷ್ಟೇ ಬಹಳ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಶಾನೆ ಮತ್ತೆ ಏನು ಗಜಪಡೆ ಜೊತೆನೆ ಅಶ್ವಧ್ವಳ ಯಾವ ರೀತಿ ಹೋಗ್ತಾ ಇದೆ. ಇದೊಂದು ರಾಜಮನೆತನದ ವೈಭವ, ಗತಕಾಲದ ವೈಭವವನ್ನ ಮರುಕಳಿಸಿರುವಂತಹ ಒಂದು ಸನ್ನಿವೇಶವನ್ನ ನೀವು ಹೇಳ್ದಂಗೆ ಸಾಂಕೇತಿಕವಾಗಿ ಅಷ್ಟೇ ನಾವು ಸೆಲೆಬ್ರೇಟ್ ಮಾಡ್ತಾ ಹೌದು. ಬಟ್ ಈ ಸಾಂಕೇತಿಕನೇ ನಮಗೆ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಕಾಣಿಸ್ತಾ ಇದೆ. ಇನ್ನು ಆಗಿನ ಕಾಲದಲ್ಲಿ ಹೇಗಿರಬೇಡ, ಮಾಡೋದಕ್ಕೆ ಒಂದು ಅದೇ ಹೇಳಿದ್ನಲ್ಲ, ಕಲ್ಪನೆಗೆ ಮೀರಿದ್ದು ಆ ಒಂದು ಸನ್ನಿವೇಶ. ನಿಜ ನಿಜ. ಒಬ್ಬೊಬ್ರು ಹಾಕೊಳ್ತಾ ಇರೋ ಒಡವೆಗೆ ನಡಿಯಕ್ ಆಗ್ತಾ ಇರ್ಲಿಲ್ವಂತೆ, ಅಂದ್ರೆ ಕರ್ಕೊಂಡು ಹೋಗ್ಬೇಕಿತ್ತಂದ್ರೆ ಆಗ ಕೆಜಿ ಲೆಕ್ಕ, ಈಗ ಗ್ರಾಮ್ ಲೆಕ್ಕನೂ ಕಷ್ಟನೇ ಇವಾಗ. ಮೇಡಮ್ 10 ಗ್ರಾಮ್ 1 ಲಕ್ಷ ದಾಟ್ಕೊಂಡು ಹೋಗ್ಬಿಟ್ಟಿದೆ ಈಗ. ಮತ್ತೆ ಒಂದಂದ್ರೆ ಭಾರತ ಆತ್ಮನಿರ್ಭರ ಆಗಿದ್ರಿಂದ ಈಗ ಮೊನ್ನೆ ತಾನೇ ಅಮೆರಿಕಾನಿಂದ 300 ಟನ್ ಚಿನ್ನ ವಾಪಸ್ ಬಂದಿದೆ. ಯಾಕಂದ್ರೆ ಯಾರೇ ನಮ್ಮ ಚಿನ್ನವನ್ನ ಫ್ರೀಸ್ ಮಾಡಿ ನಮ್ಗೆ ಇಲ್ದಂಗ್ ಮಾಡಬಾರ್ದು ಅಂತ ವಾಪಸ್ಸು ಇಂಗ್ಲೆಂಡ್ ಇಂದ, ಸ್ವಿಸ್ ಬ್ಯಾಂಕ್ ಇಂದ, ಅಮೆರಿಕನಿಂದ ಎಲ್ಲ ವಾಪಸ್ ತರ್ತಾ ಇದ್ದಾರೆ. ಅಂಬಾರಿಯ ಅಲಂಕಾರ ಮತ್ತು ತಾಯಿ ಚಾಮುಂಡಿ ಅಲಂಕಾರ ಎರಡೂ ಕೂಡ ಕಾಂಬಿನೇಷನ್ ಅದ್ಭುತವಾಗಿದೆ. ಅಂದ್ರೆ ಪದಗಳು ಸಿಗ್ತಾ ಇಲ್ಲ ದೇವಿನ ವರ್ಣಿಸುವಂತ ಪದಗಳಿದೆಯಲ್ಲ. ಅಭಿಮನ್ಯು ಮೇಲೆ ಹಾಕಿರೋದು ಅದು ಬಂಗಾರದ ಯೆಲ್ಲೋ ಬಣ್ಣದ್ದು, ಗೋಲ್ಡನ್ ಯೆಲ್ಲೋ. ಆಮೇಲೆ ಇದಕ್ಕೆ ಹಾಕಿರೋದು ಫ್ಲೂರೋಸೆಂಟ್ ಗ್ರೀನು ಮತ್ತೆ ಪಿಂಕ್. ಅದು ಕಾಂಬಿನೇಷನ್ ನೋಡಿ ಕಣ್ಣಿಗೆ ಎಷ್ಟು ಕಂಗೊಳಿಸ್ತಾ ಇದೆ, ಕಂಗೊಳಿಸ್ತಾ ಇದೆ. ನಿಜ ನಿಜ. ಒಂದು ಚಿಕ್ಕದಾಗಿ ಲೈಟ್ ತರ ಇದೆ ಅಲ್ಲಿ ನಮಗೆ ಕರೆಕ್ಟ್ ಆಗಿ ಆ ಕಲರ್ ಕಾಂಬಿನೇಷನ್, ಆ ದೇವಿ ಎಲ್ಲ ಒಂದು ಅದ್ಭುತವಾಗಿ ನೋಡಿದ್ರೆ ಕಣ್ ತುಂಬ್ಕೋಬಹುದು. ಹೂವಿನ ಹಾರಗಳು ಎಲ್ಲವೂ ಒಂದಕ್ಕೊಂದು ಬಿಳೆ ಗೊಂಚಲಿಗೆ ನೀಲಿ ಬಣ್ಣದ. ಹೌದು, ಅಭಿಮನ್ಯುವಿನ ಮಾವುತ ಕೂಡ ತುಂಬಾ ಖುಷಿಯಾಗಿ ಅಲ್ಲಿ ನೋಡಿ ಅಲ್ಲಿ ಎಲ್ರಿಗೂ ಅಂದ್ರೆ ಇವತ್ತು ಅಭಿಮನ್ಯು ಮತ್ತು ಅವರ ಮಾವುತ ಇಬ್ಬರಿಗೂ ದೊಡ್ಡ ಟಾಸ್ಕ್ ಇದೆ, ದೊಡ್ಡ ಟಾಸ್ಕ್ ಇದೆ, ತುಂಬಾ ಜವಾಬ್ದಾರಿ. ನಿಜ ನಿಜ. ಮೇಜರ್ ರೋಲ್ ಅವರಿಬ್ರು ಕೂಡ ಇವತ್ತು ಮಾಡ್ಬೇಕಾಗಿರೋದು. ಅವರ ಜವಾಬ್ದಾರಿ ಹೇಳತ್ತೀರಕ್ಕಾಗಲ್ಲ ಇವತ್ತು. ಎಲ್ಲೂ ಆದ್ರೆ ಅಚ್ಚುಕಟ್ಟಾಗಿ ನಡೆಯುತ್ತೆ, ಅದು ಬೇರೆ ವಿಚಾರ. ಅಚ್ಚುಕಟ್ಟಾಗಿ ನಡೆಯೋಕೆ ಇವರಿಬ್ಬರ ಮೇಜರ್ ರೋಲ್ ಇದೆ. ನಾವು ಈ ಅಶ್ವಪಡೆ, ಈ ಗಜಪಡೆಗಳನ್ನೆಲ್ಲ ಟಿವಿಗಳಲ್ಲಿ, ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ವಿ. ಇವಾಗ ಜನರು ಕಣ್ ತುಂಬಿಸ್ಕೊಂಡು ಲೈವ್ ಆಗಿ ನೋಡುವಂತಹ ಒಂದು ಅದ್ಭುತ ಸನ್ನಿವೇಶ. ಮೇಡಮ್ ಇದೆಲ್ಲದಕ್ಕಿಂತ ಅಂದ್ರೆ ಪ್ರಜಾಪ್ರಭುತ್ವ ಬರೋಕ್ಕಿಂತ ಮುಂಚೆ ಈಗ ನಾವು ಈ ಕಾಳರಾತ್ರಿ ಸಂಜೆಯಲ್ಲಿ ಹೋಗಿ ಒಡವೆ ತಗೊಂಡ್ ಬಂದ್ರು ಅಂದ್ರಲ್ಲ, ಈಗ ವೆಹಿಕಲ್ಗಳಲ್ಲಿ ತರ್ತಾರೆ. ಅದೇ ಮುಂಚೆ ಆ ಬೆಟ್ಟಕ್ಕೆ ಹೋಗ್ಬೇಕಿತ್ತಲ್ಲ, ಇದೇ ಕುದುರೆಗಳನ್ನ ತಗೊಂಡು ರಾಜರು ಒಟ್ಟು 3 ಕಡೆ ಎಲ್ಲ ಸ್ಟಾಪ್ ಮಾಡ್ತಾರಂತೆ. ವಜ್ರ ವೈಡೂರ್ಯವನ್ನ ಆಭರಣವನ್ನ ತರಬೇಕಾದ್ರೆ 3 ಕಡೆ ಸ್ಟಾಪ್ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಆಮೇಲೆ ದೇವಿ ಹತ್ರ ತಗೊಂಡು ಹೋಗ್ತಾ ಇದ್ರಂತೆ. ಈಗ ಬೆಟ್ಟ ಇದೆ, ಸ್ಟೆಪ್ಸ್ ಇದೆ, ವೆಹಿಕಲ್ ಅಲ್ಲಿ ಹೋಗ್ತೀವಿ ಬರ್ತೀವಿ. ಆಗ ಇಡೀ ರಾತ್ರಿ ಎಲ್ಲ ರಾಜರ ಜೊತೆಗೆ ಅವರ ಸಂಗಡಿಗರು ಕುದುರೆಯಲ್ಲಿ ಹೋಗಿ ಬರ್ತಾ ಇದ್ರು ಸೈನಿಕರು. ಅದು ಅವರು ಏನು ಯಾವುದೇ ರೀತಿಯ ಲೈಟ್ಗಳದ ವ್ಯವಸ್ಥೆಗಳು ಇರ್ಲಿಲ್ಲ. ಏನು ಒಂದು ದೀಪದ ಇದರಿಂದ ಹಿಡ್ಕೊಂಡು ಹೋಗ್ತಾ ಇದ್ವಿ ನಾವು. ಹಂಗ್ ನೋಡೋದಾದ್ರೆ ಈಗೆಲ್ಲ ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಅಷ್ಟೇ. ಆವಾಗ ದೀವಟಿಗೆ ಹಿಡ್ಕೊಂಡು ಹೋಗ್ತಾ ಇದ್ರು, ದೀವಟಿಗೆ ಹಿಡ್ಕೊಂಡು ಹೋಗ್ತಾ ಇದ್ರು ರಾತ್ರಿ ಎಲ್ಲ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ಆಮೇಲೆ ಕುಸ್ತಿ ಕಾಳಗ ನಡೀತದೆ ಮೈಸೂರು, ವಜ್ರಮುಷ್ಟಿ ಕಾಳಗ. ಅದೊಂದು ವಜ್ರಮುಷ್ಟಿ ಕಾಳಗ ಅಂದಾಗ ಅವಾಗ್ಲಿಂದನು ಈ ಏನಂತೀರ ನೀವು, ಕುಸ್ತಿ ಅಂತ ಅಂತೀವಲ್ಲ, ಈ ಅಖಾಡಕ್ಕೆ ಹೋಗ್ಬಿಟ್ಟು ಹನುಮಂತನಿಗೆ ಪೂಜೆ ಮಾಡಿ ಇವರು
ಕುಸ್ತಿ ಆಡ್ತಾರೆ. ಆದ್ರೆ ಇವತ್ತು ಜಿಮ್ಗೆ ಹೋಗಿ ಜಿಮ್ಮಲ್ಲೇ ಕುಸಿದು ಸಾಯ್ತಾ ಇದ್ದಾರೆ. ಅಂದ್ರೆ ನಮ್ಮ ಹಳೆ ಪರಂಪರೆಗಳನ್ನ ವಾಪಸ್ಸು ಯುವಕರು ಫಾಲೋ ಮಾಡಬೇಕು ಅಂತ ಇದು ಒಂದು ಸಂಕೇತ. ಹೌದು ವಜ್ರಮುಷ್ಟಿ ಕಾಳಗ. ಆಮೇಲೆ ವಜ್ರಮುಷ್ಟಿ ಕಾಳಗ ಹಬ್ಬ ಬಂದಷ್ಟು ಒಂದು 5ರಿಂದ 6 ನಿಮಿಷ ನಡೆಯುತ್ತೆ. ಬಟ್ ಅದಕ್ಕೂ ತಯಾರಿ 1-1.5 ತಿಂಗಳಿಂದ. ಹೌದು. ಅವರದ್ದೇ ಆದ ಸಾತ್ವಿಕ ಹೌದು ಪ್ರಾಕ್ಟೀಸ್ ಆಸ್ಥಾನದಲ್ಲಿ ಅದು ಜಗ್ಗಿಗಳೇ ಅಂತ ಇರ್ತಾ ಇತ್ತು. ಸಾತ್ವಿಕ ಆಹಾರ ಅದಂತೂ 100ಕ್ಕೆ ಆನೇನು ಸಸ್ಯಾಹಾರಿ, ಅವರು ಪೈಲ್ವಾನ್ರು ಸಸ್ಯಾಹಾರಿಗಳು. ಒಂದು ತಿಂಗಳು ಹಂಗೆ ಅಚ್ಚುಕಟ್ಟಾಗಿ ಸಾತ್ವಿಕ ಆಹಾರವನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಡಿಸಿಪ್ಲಿನ್ ಅವೆಲ್ಲ ನೋಡ್ಲಿಕ್ಕೆ ಬಾರಿ ಚಂದ. ನಮ್ಮ ತಂದೆಯವರು ಕೂಡ ಈ ಕುಸ್ತಿಪಟುಗಳಾಗಿದ್ರು ಮೈಸೂರು ಮಹಾರಾಜರ ಕಾಲದಲ್ಲಿ. ನಮ್ಮ ತಂದೆ ನಾನು ಪೈಲ್ವಾನ್ ಮಗಳು, ಬಾರಿ ಗಟ್ಟಿ. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಕುಸ್ತಿಪಟುಗಳಾಗಿದ್ರು. ನಮ್ಗೆ ಅದು ಕೇಳಿದ್ರೆ ಇವಾಗ ಕುಸ್ತಿ ಆಡ್ಕೊಂಡು ನಮ್ಮ ತಂದೆನೂ ಹಿಂಗೆ ಆಡ್ತಾ ಇದ್ರ ಅನ್ನೋದೊಂದು ನಮ್ಮಪ್ಪನ ನಮಗೆ ಕಲ್ಸ್ಕೊಡ್ತಾ ಇದ್ರು. ಆ ಪಟ್ಟುಗಳು ಹೆಂಗ್ ಹಾಕೋದಂತ ಹಿಂಗ್ ಹೊಡ್ಕೊಂಡು ಇದ್ ಮಾಡೋದು ಮಕ್ಕಳಿದ್ದಾಗ ಬಹಳ ಹತ್ರದಿಂದ ಕಾಣಿಸ್ತಾ. ಹೌದೌದು. ಆಮೇಲೆ ಅದೊಂಥರ ಈಗ ನಮಗೆ ಹೆಂಗ್ ಕಾಣಿಸ್ತಾ ಇದ್ರು, ಅದನ್ನ ಪ್ಲಾಸ್ಟಿಕ್ ಹೂವಲ್ಲ, ಅದು ಪ್ಯೂರ್ ಹೂವು. ಹೆಂಗ್ ಕಾಣಿಸ್ತಾ ಇದೆ ನೋಡಿ ಅದು.